ಹಲೋ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪೆನ್ಸಿಲ್ಸ್ ಬಗ್ಗೆ ಕೆಲವು ಮಾತನಾಡಬೇಕಂತ ಅಂದ್ಕೊಂಡಿದ್ದೇನೆ. ಸೊ ಹಾಗಾಗಿ ಯಾವ ಥರ ಡಿಫ್ರೆನ್ಸಸ್ ಇರುತ್ತೆ, ಯಾವ ಥರ ಇರುತ್ತೆ ಪೆನ್ಸಿಲ್ಸ್ ಅಂತ ಹೇಳುವ ಅಂದ್ಕೊಂಡಿದ್ದೇನೆ. ಸೊ ಸ್ನೇಹಿತರೆ ಬನ್ನಿ. ಸೊ ನಾ ತೊಗೊಂಡಿರೋದು ಅಪ್ಸರ ಪೆನ್ಸಿಲ್ಸು. ಇದು ಕೂಡ ಒಳ್ಳೆಯದಿರುತ್ತೆ ಮತ್ತು ಡಾಮ್ಸ್ ಕೂಡ ಒಳ್ಳೆಯದಿರುತ್ತೆ. ಪೆನ್ಸಿಲ್ಸಲ್ಲಿ ನೋಡಿ, ಇವಾಗ ನಾ ತೊಗೊಂಡಿರೋದ್ರಲ್ಲಿ HB ಇದೆ, 2B ಇದೆ, 4B ಇದೆ, 6B ಇದೆ, 8B ಇದೆ, 10B ಇದೆ. ಸೊ ನಾರ್ಮಲಾಗಿ ಪ್ರತಿಯೊಬ್ಬರು ಬರೆಯುವಾಗ ಅಥವಾ ಸ್ಮಾಲಾಗಿ ಡ್ರಾಯಿಂಗ್ಸ್ ಅಂತ ಈಗ ನಾರ್ಮಲಾಗಿ ಡ್ರಾಯಿಂಗ್ಸ್ ಎಲ್ಲ ಮಾಡುವಾಗ ಸೊ HB ಯೂಸ್ ಮಾಡ್ತಾರೆ, 2B ಯೂಸ್ ಮಾಡ್ತಾರೆ ಮತ್ತು 4B ಯೂಸ್ ಮಾಡ್ತಾರೆ. 2B, 4B, 6Bಯಲ್ಲಿ ನಾವು ಯಾವ ಥರ ಶೇಡಿಂಗ್ ತೊಗೊಳ್ಬೇಕು ಅಥವಾ ಡಿಫ್ರೆನ್ಸಸ್ ಶೇಡಿಂಗಲ್ಲಿ ಡಿಫ್ರೆಂಟಾಗಿ ಶೇಡಿಂಗ್ ಮಾಡೋಕ್ಕೆ ಈ 3 ಯೂಸ್ ಆಗುತ್ತೆ. ಡಾರ್ಕ್ ಶೇಡಿಂಗ್ ಆದರೆ 8B ಇದೆ, 10B ಇದೆ, 6B ಇದೆ. सेकंड के अंदर पूरा बता दूंगा सब. ಇದು ತುಂಬ ಏನು ಕಾಸ್ಟ್ಲಿ ಇರಲ್ಲ, ಇದು ಜಸ್ಟ್ 50 ರುಪೀಸಲ್ಲಿ ಇರುತ್ತೆ. सबसे पहले ओपन कर. ಇದರಲ್ಲಿ ನಾವು ಐಟಮ್ಸ್ ತೊಗೊಳ್ಳುವಾಗ ಇದರಲ್ಲಿ ಪೆನ್ಸಿಲ್ಸ್ ಕೊಡ್ತಾರೆ, ಯಾವ ಥರ ಅಂತೇಳಿ ನೋಡಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ಅದರೊಟ್ಟಿಗೆ ಶಾರ್ಪ್ನರ್ ಕೊಡ್ತಾರೆ. ಕಾಸ್ಟ್ ನೋಡಿ ಜಾಸ್ತಿ ಏನಿರೋದಿಲ್ಲ, ಓನ್ಲಿ ಜಸ್ಟ್ 50 ರುಪೀಸಿಗೆ ಇರುತ್ತೆ ನೋಡಿ ಪರ್ ಪ್ಯಾಕ್. ಈಗ ನೋಡಿ ಸ್ನೇಹಿತರೆ, ನಾನು ಇದನ್ನು HB ತೊಗೊಂಡಿದ್ದೇನೆ. ಇವಾಗ ನಂಬರ್ ನೋಡಿ ಇಲ್ಲಿದೆ ನೋಡಿ, HB ತೊಗೊಂಡಿದ್ದೇನೆ. ಸೊ ಇದನ್ನು ನೋಡುವ ಯಾವ ಥರ ಶೇಡಿಂಗ್ ಆಗುತ್ತೆ ಅಂತ. पेंसिल के बाद ಸೊ ನೋಡಿ ಸ್ನೇಹಿತರೆ, ಇದು HB ಇದೆ. ನೆಕ್ಸ್ಟ್ ನಾನು ತೊಗೊಂಡಿರೋದು 2B. ನೋಡುವ ಯಾವ ಥರ ಇದೆ ಅಂತ. ಸೊ ನೆಕ್ಸ್ಟ್ ತೊಗೊಂಡಿರೋದು 4B. 1B, 2B, 3B. 3B ಅದು 3B ಇಲ್ಲ 4B ಅಲ್ಲ 4B ಇಲ್ಲ, ಇದರಲ್ಲಿದೆ ನೋಡಿ, ನಂಬರ್ ಇದೆ ನೋಡಿ. ಸೊ ನೆಕ್ಸ್ಟ್ ನೋಡಿ 6B ತೊಗೊಂಡಿದ್ದೇನೆ. 4 ಅಲ್ಲ. 1B ಬೇಕು. 1B ಸೊ ನೋಡಿ ಸ್ನೇಹಿತರೆ, ಇವಾಗ ನಾನು 8B ತೊಗೊಂಡಿದ್ದೇನೆ. 2B 8B ಇದು. ಕೊನೆಯದು ಇವಾಗ ನಾನು 10B ತೊಗೊಂಡಿದ್ದೇನೆ ನೋಡಿ ಸ್ನೇಹಿತರೆ. ಸೊ 10B ನೋಡಿ ಡಾರ್ಕ್ ಬಂದಿದೆ 10B, ಮತ್ತು 8B ಡಾರ್ಕ್ ಬಂದಿದೆ, 6B ಡಾರ್ಕ್ ಬಂದಿದೆ. ಸೊ 4B ಕೂಡ ಸ್ವಲ್ಪ ಅಷ್ಟಕ್ಕಷ್ಟೇ ಬಂದಿದೆ, ಮತ್ತು 2B ಸ್ವಲ್ಪ ಮೀಡಿಯಮು ಮತ್ತು ತುಂಬ ಶಾರ್ಪಾಗಿರುತ್ತೆ, ಲೈನ್ಸು ತುಂಬ ಶಾರ್ಪಾಗಿರುತ್ತೆ. ಸೊ HB ನೋಡಿ ಎಷ್ಟು ನೀಟಾಗಿ ಬಂದಿದೆ. ಸೊ ಸ್ನೇಹಿತರೆ, ಈ ಎಲ್ಲ ಯಾವ ಥರ ಪೆನ್ಸಿಲ್ಸ್ ಶೇಡಿಂಗ್ ಬರುತ್ತೆ ಅಂತ ನೋಡಿ. ಲೈಟ್ ಶೇಡಿಂಗಿಂದ ಡಾರ್ಕ್ ಶೇಡಿಂಗ್ವರೆಗೆ ಇದೆ ನೋಡಿ. ಈ ಎಲ್ಲ ಪೆನ್ಸಿಲ್ಸು ಪ್ರೊಫೆಷ್ನಲ್ ಆಗಿ ಡ್ರಾಯಿಂಗ್ ಮಾಡಬೇಕಾದ್ರೆ ಅಥವಾ ಆರ್ಟಿಸ್ಟಾಗಿ ಡ್ರಾಯಿಂಗ್ ಮಾಡಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾರ್ಮಲಾಗಿ HB, 2B, 4B ನಾವು ರೈಟಿಂಗಲ್ಲಿ ಮತ್ತು ಸ್ಮಾಲ್ ಡ್ರಾಯಿಂಗ್ ಅಂದರೆ ಒಂದು ಸ್ವಲ್ಪ ನಮಗೆ ಇಂಟ್ರೆಸ್ಟ್ ಆಗಿ ನಾವು ಡ್ರಾಯಿಂಗ್ ಮಾಡ್ತಾ ಇರ್ತೀವಲ್ಲ, ಸೊ ಈ 3 ಇಂಪಾರ್ಟೆಂಟ್ ಅಂದರೆ ಬೇಕಾಗಿರುತ್ತೆ. ಸೊ ಇದೆಲ್ಲ ಅಂದರೆ ನಮಗೆ ಒಂದು ಆರ್ಟಿಸ್ಟಾಗಿ ನಾವು ಡ್ರಾಯಿಂಗ್ ಮಾಡಬೇಕಂದ್ರೆ ಈ HB, 2B, 4B, 6B, 8B, 10B ಅಂತ ಇವು ತುಂಬ ಬೇಕಾಗಿರುತ್ತೆ. ಸೊ ಸ್ನೇಹಿತರೆ, ಅದರಲ್ಲಿ F ಮತ್ತು H 2H ಅಂತ ಹಿಂಗೆಲ್ಲ ಇರುತ್ತೆ. ಅದು ಕಾರ್ಪೆಂಟರ್ ಅವರು ಯೂಸ್ ಮಾಡ್ತಾರೆ. ಈ ಪೆನ್ಸಿಲ್ಸು ಜಾಸ್ತಿ ಏನು ಕಾಸ್ಟ್ ಇರೋದಿಲ್ಲ,
ಓನ್ಲಿ ಜಸ್ಟ್ 50 ರುಪೀಸ್ ಇರುತ್ತೆ, 50-60 ಇದರಲ್ಲೇ ಇರುತ್ತೆ. ಸೊ ಮತ್ತು ಒಳ್ಳೆ ರೀತಿಯಿಂದ ಇದೆ. ಡಾಮ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ, ಅಪ್ಸರೆ ಕೂಡ ಚೆನ್ನಾಗಿದೆ. ಸೊ ಯೂಸ್ ಮಾಡಿ. ನನ್ನ ವಿಡಿಯೋ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.